ಎಸ್ ಸರ್, ಬಿಗ್ ಬಾಸ್ ಮನೆಯಲ್ಲಿ ತುಂಬ ಒಂದು ಸ್ಪೆಷಲ್ ಜರ್ನಿ, ಪ್ರತಿಯೊಬ್ಬರಿಗೂ ಸುಲಭಕ್ಕೆ ಸಿಗಲ್ಲ. ಸೊ ನಿಮಗೆ ಅಲ್ಲಿ ತುಂಬ ಮರೆಯಲಾರ್ದಂಥ ಒಂದು ಘಟನೆ ಈ ಕ್ಷಣಕ್ಕೆ ನೆನೆಸ್ಕೊಳ್ಳೋಂಥದ್ದಾದರೆ ತುಂಬ ಬೇಜಾರಾಗಿರೋಂಥದ್ದು, ಅಂದರೆ ಇದನ್ನು ನೋವಾಗಿರೋದನ್ನು ಮರೆಯೋಕ್ಕೆ ಆಗಲ್ಲ ಅನ್ನೋಂಥದ್ದೊಂದು ಖುಷಿಯಾಗಿರೋದು ಅಂತ ಹೇಳೋಕೆ ಹೊರಟ್ರೆ. ನೋವಾಗಿರೋದು ತುಂಬ ಕಮ್ಮಿ ಅಣ್ಣ. ಆ ಥರ ನೋವಾಗಿರೋದು ಯಾವುದೂ ಇಲ್ಲ. ಖುಷಿಯಾಗಿರೋದು ತುಂಬ ವಿಚಾರಗಳೈತೆ ಅಣ್ಣ. ಮೊದಲನೇ ಕಿಚ್ಚನ ಚಪ್ಪಳ ಬಂದಿದ್ದು ಸಖತ್ ಖುಷಿ ತಂದು ಕೊಡ್ತು. ಆಮೇಲೆ ಇದು ಓಟ್ ಕೇಳಬೇಕು ನೀವು ಅಂತ ಲಾಸ್ಟ್ 15 ವೀಕಲ್ಲೇನೋ ಆಯ್ತದಲ್ಲಣ್ಣ, ಆವಾಗ ಒಂದು ಸೌಂಡ್ ಇದ್ಯಾಕೆ ನಾನು ಲಾಸ್ಟ್ ಕರೀತವ್ರಲ್ಲ, ಇದ್ಯಾಕೆ ನಾನು ಕಾಯ್ತವನಿ ಅಂದರೆ 7 ದಿನ ಮಾಡಿದ್ದು ಅದನ್ನ. ಮೊದಲನೇ ದಿನ 3 ಜನ ಆಯಿತು, ನಾನು ಕರೀಲ್ಲ, ಆ ಲಿಸ್ಟಲ್ಲಿಲ್ಲ. ಸೆಕೆಂಡ್ ದಿನ ಅಶ್ವಿನಿ ಮೇಡಮ್ ಹೋದರು, ಆಮೇಲೆ ಇನ್ನೊಬ್ಬರು ರಘುವಣ್ಣನ ಯಾರೋ ಹೋದರು. ಆವಾಗಲೂ ಇಲ್ಲ, ನಾನು ಲಾಸ್ಟು. ಹಿಂಗೆ ಬ್ಲೈಂಡ್ಸ್ ಅಪ್ ಆಗ್ಬೇಕಾದ್ರೆ ಒಂದು ಸೌಂಡು ಬಂತು ಅಣ್ಣ, ನಿಜವಾಗ್ಲೂ. ಅದು ಫಸ್ಟು ನಾನು ಅಷ್ಟು ಜನ ನೋಡ್ತಾ ಇರೋದು, 3.5-4 ತಿಂಗಳಲ್ಲಿ ಫಸ್ಟ್ ಅಷ್ಟು ಜನ ನೋಡ್ತಾವನಿ. ಹಂಗೆ ನಿಂತುಬಿಟ್ಟೆ ಸತ್ಯವಾಗ್ಲೂ. ಯಪ್ಪ. ಆಮೇಲೆ ಟ್ಯಾಟು ಹಾಕ್ಸ್ಕೊಬಂದಿದ್ದವರು, ಅಯ್ಯಪ್ಪ, ಇನ್ನು ಫೋನಲ್ಲಿ ಮಾತಾಡಿದೆ ಬೆಳಿಗ್ಗೆ, ಅಣ್ಣ ಬಂದು ಸಿಗ್ತೀನಿ ಅಣ್ಣ, ಒಂಚೂರು ಬಿಜಿ ಅವನಿ ಅಂದ್ಬಿಟ್ಟು, ಬನ್ನಿ ಅಣ್ಣ ಅಂತ ಪಾಪ ಅವರು. ಅದಂತೂ ಮರೆಯೋಕ್ಕೆ ಆಗೋಲ್ಲ ಬೋಣ. ಅದೊಂದು 2-3 ಘಟನೆಗಳು. ಆಮೇಲೆ ಪ್ರೋಮೋ ಹಾಕಿದ್ರು, ಈಗ ನಿಮ್ಮದು ಹೆಂಗೈತೆ ಹೊರಗಡೆ ಎಲೆಕ್ಷನ್ ಥರ ನಡೀತೈತೆ ನಿಮ್ಮದೆಲ್ಲ ನೋಡಿ ಅಂತ ತೋರಿಸ್ತಾರೆ. ಆವಾಗ ಸೈನಿಕರು ಒಂದು ವೀಡಿಯೋ ಮಾಡಿ ಹಾಕಿರ್ತಾರೆ, ನಮ್ಮದೇ ಯೋಧರು. ಅದು ಎಷ್ಟು ಹೆಮ್ಮೆ ಆಗ್ಬಿಡ್ತು ಅಂದರೆ ಅಣ್ಣ ಅವಾಗ, ಅಪ್ಪ ಈ ಥರ ಅಂತ. ಆಮೇಲೆ ಬೇರೆ ದೇಶದವರು, ಚಿಕ್ಕ ಮಕ್ಕಳು, ರೈತರು, ದನ ಕಿಚ್ಚೊಡಿಯವ್ರ ಮೇಲೆ, ದನಿನ ಮೇಲೆಲ್ಲ ಬರ್ಕೊಂಡು ಫೋಟೋ ಅಂಟಿಸ್ಕೊಂಡು, ಅಪ್ಪ ನಂಗೆ ಸಖತ್ ಖುಷಿ ಆಗ್ಬಿಡ್ತಾನೆ.